ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರೋಟೀನ್ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ನಾವು ತಗೊಳ್ಳೋಂಥ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಕಡಿಮೆ ಆಯಿತು ಅಂದರೆ ಸುಮಾರು ನ್ಯೂನತೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಪ್ರೋಟೀನ್ ರಿಚ್ ದೋಸೆ ಮಾಡೋದಕ್ಕೆ ಇಲ್ಲಿ ನಾನು ಅಕ್ಕಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ತೊಗರಿಬೇಳೆ, ಹೆಸರುಬೇಳೆ ಇವಿಷ್ಟು ಬೇಳೆಗಳನ್ನ ಎರಡೆರಡು ಹಿಡಿ ಹಾಕುವಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು 2 ಹಿಡಿ ಆಗುವಷ್ಟು ಅವಲಕ್ಕಿನೂ ಸಹ ಹಾಕಿ ಇಡೀ ರಾತ್ರಿ ನೆನೆಸಿಟ್ಕೋಬೇಕು. ರಾತ್ರಿ ನೆನೆಸಿಟ್ರೆ ಸಾಕು. ಬೆಳಗ್ಗೆ ಎದ್ದು ನೀವು ತಕ್ಷಣ ಇದನ್ನು ರುಬ್ಬಿ ದೋಸೆ ಮಾಡುವಂಥದ್ದು. ಮೊದಲಿಗೆ ಫಸ್ಟ್ ಬ್ಯಾಚ್ ನಾನು ಹಾಗೆ ಈ ನೆಂದಿರೋಂಥ ಅಕ್ಕಿ ಬೇಳೆಗಳನ್ನ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಚಿಗೆ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಅಂದರೆ ಒಂದು ಸ್ವಲ್ಪ ಶುಂಠಿ ಮತ್ತು ಅದಕ್ಕೆ ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು. ಈ ಪ್ರೋಟೀನ್ ದೋಸೆ ಕಲರು ಮತ್ತು ಟೇಸ್ಟಿಗೆ ಫೇಮಸ್ಸು ಆ್ಯಂಡ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ತಕ್ಷಣ ಮಾಡ್ಕೋಬೋದು ಅಲ್ವಾ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿ ಇಡ್ತಾಯಿದ್ದೀನಿ. ದೋಸೆ ಹಿಟ್ಟಿನ ಹದದಲ್ಲೇ ಇರಲಿ. ಎಲ್ಲ ಬೇಳೆಕಾಳುಗಳಾಗಿರೋದ್ರಿಂದ ಒಂದು ಸ್ವಲ್ಪ ನೀವು ಕಲಸಾದ್ಮೇಲೆ ಒಂದು 20 ನಿಮಿಷ ಇಟ್ಟ ತಕ್ಷಣ ಗಟ್ಟಿ ಆಗುತ್ತೆ. ನೀವು ನೋಡಿಕೊಂಡು ಬೇಕಾದ್ರೆ ಆಮೇಲೆ ಹದನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಮೊದಲಿಗೆ ನೀವು ಇದೇ ಹದದಲ್ಲೇ ಇರಲಿ. ಸೊ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ತೆಳುನೂ ಬೇಡ. ಸೊ ಇವಾಗ ದೋಸೆ ಹಾಕ್ಕೊಳ್ಳೋಣ. ಒಂದು 20 ನಿಮಿಷ ಬಿಟ್ಟರೆ ಸಾಕು. 20 ನಿಮಿಷ ಆದಮೇಲೆ ದಿಢೀರಾಗಿ ದೋಸೆ ಮಾಡ್ಬೋದು. ಇಡೀ ರಾತ್ರಿ ಎಲ್ಲ ಏನು ರುಬ್ಬಿ ಇಡಬೇಕು ಅಂತ ಏನಿಲ್ಲ. ರುಬ್ಬಿದ ತಕ್ಷಣ ದೋಸೆ ಮಾಡ್ಬೋದು ಇದನ್ನು. ಸೊ ನೋಡಿ ಹಂಚು ಸಹ ಕಾದಿದೆ. ಕಾದಿರೋವಂಥ ತವಾಗೆ ಒಂದು ಸೌಟ್ ಆಗುವಷ್ಟು ದೋಸೆನ ಹಾಕಿ ನೀಟಾಗಿ ಹರಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟರೆ ಮೇಲ್ಗಡೆ ತುಪ್ಪ, ಬೆಣ್ಣೆ, ಎಣ್ಣೆ ಏನನ್ನಾದರೂ ಹಾಕ್ಕೊಂಡು ದೋಸೆನ ತಿನ್ಬೋದು. ಸಖತ್ತಾಗಿರುತ್ತೆ. ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಲಾಸ್ಟ್ ವಿಡಿಯೋ ಇತ್ತೀಚೆಗೆ ನಾನು ಒಂದು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ತುಪ್ಪ ನಾವು ಬೆಣ್ಣೆ ತರಿಸಿ ಮಾಡ್ತೀವಿ ಅಂತ. ತುಂಬ ಜನ ತುಪ್ಪದ ಅಂದರೆ ನಮಗೆ ತುಪ್ಪ ಬೇಕು ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ತುಪ್ಪದ್ದು ಏನಾಗಿದೆ ಅಂದರೆ ನಾನು ಹೇಳ್ತೀನಿ. ಸೊ ಇದು ಆಲ್ಮೋಸ್ಟ್ ಒಂದು 1.25 ಲೀಟ್ರ್ ಆಗುವಷ್ಟು ತುಪ್ಪ ಇದೆ ಅಷ್ಟೇ. ಸೊ ಇಷ್ಟು ತುಪ್ಪ ಮಾಡಲಿಕ್ಕೆ ನನಗೆ ಬೆಣ್ಣೆ 5 ಸೇರು ಬೇಕಾಯಿತು. 5 ಸೇರು ಬೆಣ್ಣೆಗೆ 1450 ರೂಪಾಯಿ ಆಯಿತು. 5 ಸೇರು ಬೆಣ್ಣೆಗೆ 1450 ರೂಪಾಯಿ ಆದರೆ ಅದರಲ್ಲಿ 1 ಲೀಟ್ರ್ ತುಪ್ಪ ಆಗುತ್ತೆ. ಹೊರಗಡೆ ನೀವು ಮಾರ್ಕೆಟಲ್ಲಿ 1 ಲೀಟ್ರ್ ತುಪ್ಪ 650 ರೂಪಾಯಿಗೆಲ್ಲ ಸಿಗುತ್ತೆ. ಆದರೆ ನಮಗೆ ಇಲ್ಲಿ ತುಪ್ಪ ಬೆಣ್ಣೆನೇ 1450 ರೂಪಾಯಿಗೆ ಸಿಗುತ್ತೆ. ಆ್ಯಂಡ್ ಅದನ್ನು ತಂದು ತುಪ್ಪ ಮಾಡಲಿಕ್ಕೆ ಗ್ಯಾಸ್ ಚಾರ್ಜು, ಅದು ತುಪ್ಪ ಮಾಡಲಿಕ್ಕೆ ಸ್ವಲ್ಪ ಏನೇನೋ ಸಾಮಗ್ರಿಗಳನ್ನ ಹಾಕಬೇಕಲ್ವಾ, ಅದ್ರ ಚಾರ್ಜೂ ಎಲ್ಲ ಆಗುತ್ತೆ. ಆ್ಯಂಡ್ ನಿಮಗೆ ಕಳಿಸ್ಕೊಡ್ಬೇಕು ಅಂತ ಅಂದರೆ ಅದಕ್ಕೆ ಪ್ಯಾಕೆಟ್ ಚಾರ್ಜಸ್ ಆಗುತ್ತೆ, ಬಾಟಲ್ ಚಾರ್ಜಸ್ ಆಗುತ್ತೆ. ಎಲ್ಲ ಸೇರಿ ನಾನು ಯೋಚನೆ ಮಾಡಿದೆ 1800 ರೂಪಾಯಿ ಮೇಲೆ ಹೋಯ್ತು ರೇಟು. ಸೊ ಹಾಗಾಗಿ ಅಷ್ಟೊಂದು ರೇಟ್ ಕೊಟ್ಟು ಯಾರೂ ತೊಗೊಳ್ಳಲ್ಲ. ತೊಗೊಂಡ್ರೂ ಪ್ಯೂರ್ಗೆ ಬೆಲೆ ಜಾಸ್ತಿ. ಆ್ಯಂಡ್ ಸುಮಾರು ಜನ ಅದಕ್ಕೆ ತುಂಬ ಇಷ್ಟೊಂದು ಬೆಲೆನ ಹೊರಗಡೆ ಅಷ್ಟು ಸಿಗ್ತಾ ಇದೆ, ನೀವು ಯಾಕೆ ಇಷ್ಟು ಅಂತ ಕೇಳೋರೇ ಹೆಚ್ಚು. ಹೊರಗಡೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಎಲ್ಲ. ಅಷ್ಟು ಕಡಿಮೆ ಕೊಡಬೇಕು ಅಂತ ಅಂದರೆ ನೀವೇ ಯೋಚನೆ ಮಾಡಬೇಕು. ಎಷ್ಟು ಅದಕ್ಕೆ ಅದರ ತುಪ್ಪದ ಕ್ವಾಲಿಟೀಸೇ ಇರಲ್ಲ ಅದರಲ್ಲಿ. ಆ್ಯಕ್ಚುಲಿ ಅದು ತುಪ್ಪನೇ ಅಲ್ಲ ಅಂತಲೇ ಹೇಳ್ಬೋದು ನಾನು. ಸೊ ಈ ತುಪ್ಪದ ಬೆಲೆ ಇಷ್ಟಾಗುತ್ತೆ ನೋಡಿ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಸೊ ತುಪ್ಪ ನಿಮಗೆ ಕಳಿಸ್ಕೊಡೋ ಅಂಥದ್ದು ತುಂಬ ರಿಕ್ವೆಸ್ಟ್ ಬಂತು. ಬೇಕಿದ್ದರೆ ಅಂತ ಅಂದರೆ ಬೇಕಾದ್ರೆ ನಾನು ನೋಡ್ತೀನಿ ನೆಕ್ಸ್ಟು. ಸೊ ಇಲ್ಲಿ ಪ್ರೋಟೀನ್ ದೋಸೆ ನೋಡಿ ನಾನು ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಅಲ್ವಾ. ಸೊ ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ ದಿಢೀರಾಗಿ ಮಾಡ್ಕೋಬೇಕು ಅಂತ ಅಂದರೆ ನಾನು ಇವಾಗ ಪ್ರೋಟೀನ್ ದೋಸೆ ಪ್ರೀಮಿಕ್ಸ್ ಪೌಡರ್ ಕೂಡ ಅವೈಲೇಬಲ್ಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಜೀರಿಗೆ, ಮೆಣಸಿನ್ಕಾಯಿ, ಅಕ್ಕಿ ಎಲ್ಲವನ್ನು ಜೊತೆಗೆ ಒಣಶುಂಠಿ ಎಲ್ಲ ಹಾಕಿ ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡಿಸಿದ್ದೀನಿ. ಸೊ ಇವಾಗ ಅವೈಲೇಬಲ್ ಇದೆ, ತೊಗೋಬೋದು. ಹಾಗೆಯೇ ಒಬ್ಬರು ಪಾಪ ಅವರ ಮಗಳಿಗೆ ಹಾಸ್ಟೆಲ್ಲಿಗೆ ಕಳಿಸ್ಲಿಕ್ಕೆ ನನ್ನಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಚಟ್ನಿ ಪುಡಿ ಮಾಡಿಸ್ಕೊಳ್ತಾ ಇದ್ದಾರೆ. ಅವರಿಗೋಸ್ಕರ ಇಲ್ಲಿ ಚಟ್ನಿ ಪುಡಿ ಆಲ್ಮೋಸ್ಟ್ 1 kg ಆಗುವಷ್ಟು ಆರ್ಡರ್ ಕೊಟ್ಟಿದ್ದರು. ಒಂದು ನಮ್ಮ ಹಾಸನ್ ಸ್ಟೈಲು ಹುಚ್ಚಳ್ಳಿ ಚಟ್ನಿ ಪುಡಿಗೆ, ಇನ್ನೊಂದು ಕಡಲೆಬೇಳೆ ಚಟ್ನಿ ಪುಡಿಗೆ. ಸೊ ಅದ್ರ ಪ್ರೋಸೆಸ್ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು. ಹಾಗಾಗಿ ಆ್ಯಂಡ್ ಕಡಲೆಬೇಳೆ ಚಟ್ನಿ ಪುಡಿ, ಹುಚ್ಚಳ್ಳಿ ಚಟ್ನಿ ಪುಡಿಗಳಲ್ಲಿ ಫೇಮಸ್ಸು. ಹುಚ್ಚಳ್ಳಿ ಚಟ್ನಿ ಪುಡಿ ಅಂತೂ ನಮ್ಮ ಹಾಸನ್ ಸ್ಟೈಲ್ ಸಖತ್ತಾಗಿರುತ್ತೆ. ರಾಗಿ ರೊಟ್ಟಿ ಜೊತೆ, ರಾಗಿ ದೋಸೆ ಜೊತೆಗೆ, ಆ್ಯಂಡ್ ಯಾವುದೇ ಸಾಂಬಾರುಗಳಿಗಾಗಿರ್ಬೋದು, ಗೊಜ್ಜುಗಳಿಗಾಗಿರ್ಬೋದು 1 ಸ್ಪೂನ್ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಊಟ ಮಾಡಿದ್ರಂತೂ ಸಖತ್ತಾಗಿರುತ್ತೆ.
ಹುಚ್ಚಲ್ ಚಟ್ನಿ ಪುಡಿ ನನಗಿಂತ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವ್ರ ಕೈಲಿ ಮಾಡಿಸಿದ್ದೀನಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಕಡಲೆಬೇಳೆ ಚಟ್ನಿ ಪುಡಿ ನಾನು ಪರ್ಸ್ನಲಾಗಿ ಅವ್ರಿಗೆ ಮಾಡಿ ತಲುಪಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಕಡಲೆಬೇಳೆ ಚಟ್ನಿ ಪುಡಿ ಕಲರ್ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ. ಸ್ವಲ್ಪ ನಾನು ಮನೆಗೆ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ್ಮೇಲೆ ನಾವೂ ಸ್ವಲ್ಪ ಮನೆಗೆ ತೆಗೆದಿಟ್ಕೋಬೇಕಲ್ವಾ. ಅಷ್ಟು ಚೆನ್ನಾಗಾಗಿತ್ತು. ಕಲರಲ್ಲಾಗಿರ್ಬೋದು, ಟೇಸ್ಟಲ್ಲಾಗಿರ್ಬೋದು, ಟೆಕ್ಸ್ಚರಲ್ಲಾಗಿರ್ಬೋದು, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಹೊರಗಡೆ ಸಿಗೋದಕ್ಕಿಂತ 100% ಬೆಟರ್ ಕ್ವಾಲಿಟಿ ಇರುತ್ತೆ ನನ್ನಲ್ಲಿ ಸಿಗೋವಂಥ ಎಲ್ಲ ಪ್ರಾಡಕ್ಟ್ಸ್ಗಳು. ಸೊ ಖಂಡಿತ ಟೇಸ್ಟ್ ನೋಡಿ. ಏನೂ ಇಲ್ಲ ಅಂತ ಅಂದಾಗ ಜಸ್ಟ್ ಅನ್ನಕ್ಕೆ ಒಂದು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿಗಳನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಇರೋವಂಥ ರುಚಿ ಯಾವುದ್ರಲ್ಲೂ ಇರಲ್ಲ. ಜಸ್ಟ್ ಮೊಸರು ಹಾಕ್ಕೊಂಡು ಸಹ ಅನ್ನಕ್ಕೆ ಈ ಚಟ್ನಿ ಪುಡಿಗಳನ್ನ ಟೇಸ್ಟ್ ನೋಡ್ಬೋದು ನೀವು. ಸೊ ಅವೈಲೇಬಲ್ ಇದೆ, ಬೇಗ ಬೇಗ ಬೈ ಮಾಡಿ. ಇವತ್ತು ನಾನು ಮನೆಯಲ್ಲಿ ತಿಂಡಿಗೆ ಗೋಧಿ ದೋಸೆ ಮಾಡಿದ್ದೆ. ಗೋಧಿ ದೋಸೆಗೆ ಚಟ್ನಿನೂ ಸಹ ಮಾಡಿದ್ದೆ. ಆ್ಯಂಡ್ ಹಿತೈಷ್ಗೆ ಟೇಸ್ಟ್ ನೋಡಲಿ ಅಂತ ಅಂದ್ಬಿಟ್ಟು ಚಟ್ನಿ ಪುಡಿ ಜೊತೆಗೆ ಅವ್ನು ಮೊಸರು ತಿನ್ನಲ್ಲ, ಹಾಗಾಗಿ ಅವನಿಗೆ ತುಪ್ಪ ಹಾಕಿ ಕೊಡ್ತೀನಿ ನಾನು. ಮಕ್ಕಳಿಗೆ ತುಪ್ಪ ಹಾಕಿದ್ರೆ ಚಟ್ನಿ ಪುಡಿನಲ್ಲಿರೋ ಅಂಥ ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಈ ರೀತಿ ಕಲಸಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಅಗೇನ್ ತುಪ್ಪ ನ್ಯಾಚುರಲ್ ಆಗಿರಬೇಕು ಅಷ್ಟೇ. ಸಖತ್ತಾಗಿತ್ತು ಟೇಸ್ಟು. ಕಲರ್ ನೋಡ್ಬೋದು ನೀವು, ಸಖತ್ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಿತೈಷ್ ಅಂತೂ ಅದನ್ನು ತಿಂದು ಟೇಸ್ಟ್ ನೋಡಿ ಅವನು ಸ್ಕೂಲಿಗೆ ಚಟ್ನಿ ಬೇಡವೇ ಬೇಡ, ನನಗೆ ಚಟ್ನಿ ಪುಡಿನ ತುಪ್ಪದಲ್ಲಿ ಹಾಕಿ ಕಲಸಿ ಹಾಕು ಮಮ್ಮಿ ಅಂತ ಹೇಳ್ದ. ಸೊ ಅವನಿಗೆ ನೋಡಿ ಸ್ನ್ಯಾಕ್ಸ್ಗೆ ಪೊಮೊಗ್ರನೇಟ್ ಹಾಕಿದ್ದೀನಿ, ದೋಸೆಗೆ ಕಾಂಬಿನೇಷನ್ ಇಲ್ಲಿ ಚಟ್ನಿ ಪುಡಿ ಜೊತೆಗೆ ತುಪ್ಪನ ಹಾಕಿ ಕಲಸಿ ಕೊಟ್ಟಿದ್ದೀನಿ. ಅಷ್ಟು ಇಷ್ಟಪಟ್ಟ ಅವನು. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಕು ಅಂತ ಅಂದರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. 7795846794ಗೆ ವಾಟ್ಸಪ್ ಮಾಡಿ. ಸೊ ಇಲ್ಲಿ ಫ್ರೆಶ್ ಬ್ಯಾಚ್ ಪ್ರೋಟೀನ್ ದೋಸೆ ರೆಡಿ ಮಾಡಿಸಿದ್ದೀನಿ. ಅರ್ಧ kg ಪ್ಯಾಕೆಟ್ನಲ್ಲಿ ಅವೈಲೇಬಲ್ ಇದೆ. ಬೇಕು ಅಂತ ಅಂದರೆ ಖಂಡಿತ ಆರ್ಡರ್ ಮಾಡ್ಕೊಳ್ಳಿ. ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನನ್ನಲ್ಲಿ ಸಿಗೋವಂಥ ಎಲ್ಲ ಪ್ರಾಡಕ್ಟ್ಸು ಸೂಪರಾಗಿರುತ್ತೆ. ಸೊ ವಿಡಿಯೋದಲ್ಲಿ ನೋಡಿದ್ರಿ ನೀವು ದೋಸೆ ಹೇಗೆ ಮಾಡೋದು ಅಂತ. ಸೊ ಅದರದ್ದೇ ಪ್ರೀಮಿಕ್ಸ್ ಪೌಡರ್ ರೆಡಿ ಮಾಡಿಸಿದ್ದೀನಿ ನಾನು. ಸೊ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿಸೋದ್ರೂ ಮುಂಚೆ ತುಂಬ ಯೋಚನೆ ಮಾಡಿರ್ತೀನಿ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರಬೇಕು. ಬೇರೆ ಪ್ರಾಡಕ್ಟ್ಸ್ಗಳನ್ನೂ ಮಾಡ್ತಾರೆ ಅಂತ ಎಲ್ಲನೂ ಮಾಡೋದಂಥದ್ದಲ್ಲ. ಸೊ ಯುನೀಕ್ ಆಗೂ ಇರಬೇಕು. ಆ್ಯಂಡ್ ಇದನ್ನು ನಾವು ಸೇವಿಸಿದಾಗ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರಬೇಕು ಅಂತ ಯೋಚನೆ ಮಾಡಿ ನಾನು ಪ್ರಾಡಕ್ಟ್ಸ್ನ ರೆಡಿ ಮಾಡಿಸ್ತೀನಿ. ಸೊ ಇದು ಒಂದು ಪ್ರೋಟೀನ್ ದೋಸೆ. ನೀವು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡ್ಬೋದು. ಎಲ್ಲ ಥರ ಬೇಳೆಕಾಳುಗಳು ಅಂದರೆ ದ್ವಿದಳ ಕಾಳುಗಳನ್ನ ಯೂಸ್ ಮಾಡಿದ್ದೀನಿ ನಾನು. ಸೊ ಚನಾ ದಾಲ್ ಆಗಿರ್ಬೋದು, ಉರದ್ ದಾಲ್, ತೂರ್ ದಾಲ್, ಮೂಂಗ್ ದಾಲ್ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ, ಇಂಥ ಬೇಳೆಗಳನ್ನ ಯೂಸ್ ಮಾಡಿಬಿಟ್ಟು ನಾನು ಜೊತೆಗೆ ಅಕ್ಕಿ, ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿರ್ತೀನಿ. ಇದು ಖಾರವಾಗಿ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡಿ ದೋಸೆ ಮಾಡೋ ಅಂಥದ್ದು. ಇನ್ಸ್ಟೆಂಟ್ ಅಂದ ತಕ್ಷಣ ಇದಕ್ಕೇನು ನೀವು ಸೋಡಾ ಅಥವಾ ಮೊಸರು ಏನೂ ಹಾಕುವಂಥದ್ದಿಲ್ಲ. ಜಸ್ಟ್ ನೀರು ಉಪ್ಪು ಹಾಕಿ ಕಲಸಿ 20 ನಿಮಿಷ ಬಿಟ್ಟು ದೋಸೆ ಮಾಡುವಂಥದ್ದು. ತುಂಬಾ ಸಖತ್ತಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಬರುತ್ತೆ. ರೆಡ್ ದೋಸೆ ತುಂಬ ಈ ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಬೇಕು ಅಂತ ಅನಿಸೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಅಷ್ಟು ಹೆಲ್ದಿ. ಎಲ್ಲ ಬೇಳೆಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ ಇದು ಪ್ರೋಟೀನ್ ರಿಚ್ ದೋಸೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಿಮಗೆ ಪ್ರೋಟೀನ್ ರಿಚ್ ಯಾವುದಾದ್ರೂ ಟಿಫನ್ ಐಟಮ್ಸ್ ಬೇಕು ಅಂತ ಅಂದರೆ ಇದನ್ನು ನೀವು ಆಪ್ಟ್ ಮಾಡ್ಕೋಬೋದು. ಮಕ್ಳಿಗಾಗಿರ್ಬೋದು, ವರ್ಕಿಂಗ್ ಲೇಡೀಸ್ಗಾಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವರ್ಕಿಂಗ್ ಲೇಡೀಸ್ಗೆ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಸಡನ್ನಾಗಿ ಹೊಳಿದೇ ಇದ್ದಾಗ ಜಸ್ಟ್ ಈ ಪ್ರೀಮಿಕ್ಸ್ ಪೌಡರ್ ಒಂದಿದ್ರೆ ಜಸ್ಟ್ ನೀರು ಉಪ್ಪು ಹಾಕಿ ಕಲಸಿ 20 ನಿಮಿಷ ಬಿಟ್ಟು ದೋಸೆ ಹಾಕ್ಬಿಟ್ರೆ ಬೆಳಗಿನ ತಿಂಡಿ ರೆಡಿನೇ ಆಗೋಗುತ್ತೆ. ಜಸ್ಟ್ ಒಂದು ಚಟ್ನಿ ಪುಡಿ ಇದ್ರೆ ಸಾಕು, ಅಥವಾ ಏನೂ ಬೇಡ, ಮೊಸರಿದ್ರೂ ಸಖತ್ತು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಪ್ರೋಟೀನ್ ದೋಸೆ ಅವೈಲೇಬಲ್ ಇದೆ. ಬೇಗ ಬೇಗ ನೀವು ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ನೀವು ವಾಟ್ಸ್ಆ್ಯಪ್ ಮಾಡಿ 7795846794ಗೆ ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಮ್ಮಲ್ಲಿ ರಾಗಿ ದೋಸೆ, ಮಿಲೆಟ್ ದೋಸೆ ಮತ್ತು ಪೆಸರಟ್ಟು ದೋಸೆ ಪ್ರೀಮಿಕ್ಸ್ ಈಗ ಆಲ್ರೆಡಿ ಎಲ್ಲರೂ ತಗೊಂಡು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಆ್ಯಂಡ್ ಇದು ಅದರಲ್ಲಿ
ಇದರಲ್ಲಿ ಇನ್ನೊಂದು ತರದ ಪ್ರೋಟೀನ್ ದೋಸಾ ಪ್ರೀಮಿಕ್ಸ್ ಹೊಸದಾಗಿ ಆಡ್ ಆಗಿರುವಂತದ್ದು. ಇದನ್ನು ಸಹ ನಾನು ಫಸ್ಟ್ ಫ್ರೆಶ್ ಬ್ಯಾಚ್ 10 kg ಆಗುವಷ್ಟು ರೆಡಿ ಮಾಡಿಸಿದೀನಿ. ನಿನ್ನೆ ನಾನು ತೋರಿಸಿದ್ದೆ ವಿಡಿಯೋ ಮೆಂತ್ಯ ಮುದ್ದೆ ಮಾಡುವಂತದ್ದು, ಫ್ರೆಶ್ ಬ್ಯಾಚ್ ಬರೀ 10 kg ಆಗುವಷ್ಟು ಮಾಡಿಸಿದೀನಿ ಅಂತ. ನನಗೆ ಇವಾಗ ವಿಡಿಯೋ ತೋರ್ಸಕ್ಕೆ ಒಂದು ಪ್ಯಾಕೆಟ್ ಸಹ ಉಳಿದಿಲ್ಲ, ಫುಲ್ ಸೋಲ್ಡ್ ಔಟ್ ಆಗಿದೆ 10 kg ಕೂಡ. ಅಂಡ್ ಅಗೇನ್ ಮತ್ತೆ ಆರ್ಡರ್ಸ್ ಬರ್ತಾನೆ ಇದೆ ಮೆಂತ್ಯ ಮುದ್ದೆಗೆ. ಸೊ ನೆಕ್ಸ್ಟ್ ರೆಡಿ ಮಾಡಿಸಿ ಫ್ರೆಶ್ ಬ್ಯಾಚ್ ಅಲ್ಲೇ ನಾನು ರೆಡಿ ಮಾಡಿಸಿ ಕೊಡೋದು. ಎಲ್ಲಾನು ಸ್ಮಾಲ್ ಬ್ಯಾಚಸ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಫ್ರೆಶ್ ಸ್ಟಾಕ್ಸ್ ಅವೈಲಬಲ್ಗೆ ಸಿಗುತ್ತೆ. ಯಾವ್ದನ್ನು ರೆಡಿ ಮಾಡಿಸಿ ನಾವು ಮೊದಲೇ ಸ್ಟೋರ್ ಮಾಡಿ ಇಡುವಂತದಲ್ಲ. ಸೊ ಮೆಂತ್ಯ ಮುದ್ದೆನೂ ಅಷ್ಟೇನೆ ಆರೋಗ್ಯಕ್ಕೆ ತುಂಬಾ 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 ಒಳ್ಳೆಯದು. ವಾರದಲ್ಲಿ ಒಂದು 3 ದಿನನಾದ್ರೂ ನೀವು ನಾರ್ಮಲ್ ರಾಗಿ ಹಿಟ್ಟು ಮುದ್ದೆ ತಗೋತಾನೆ ಇರ್ತೀರಾ, ಅದರಲ್ಲಿ ವಾರದಲ್ಲಿ 3 ದಿನ ನೀವು ಮೆಂತ್ಯ ಮುದ್ದೆನ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಏನು ಮೂಳೆಗಳಿಗೆ ಸ್ಟ್ರೆಂತ್ ಸಿಗುತ್ತೆ. ವಯಸ್ಸಾಗಿರೋರ್ಗೆ ತುಂಬಾ ಮೂಳೆ ನೋವು ಬರ್ತಾ ಇದೆ, ನಮ್ಗೆ ಕ್ಯಾಲ್ಸಿಯಂ ಕೊರತೆ ಇದೆ ಮೈಯಲ್ಲಿ ಅಂತ ಅಂದವ್ರಿಗೆಲ್ಲ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಡಯಾಬಿಟಿಸ್ ಇರೋರ್ಗಂತೂ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಮೆಂತ್ಯ ಮುದ್ದೆ. ಸೊ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಅಂಡ್ ನಮ್ಮಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು ಆಡ್ ಮಾಡಿರೋಂಥದ್ದಿಲ್ಲ. ದಿನ ನಾನು ನಿಮ್ಗೆ ರಿವ್ಯೂಸ್ ನ ಫೋಟೋಸ್ ಶೇರ್ ಮಾಡ್ತಾನೆ ಇರ್ತೀನಿ ಸ್ಟೋರೀಸ್ ನಲ್ಲಿ. ತುಂಬಾ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಕೆಲವರು ಅಂತೂ ನನಗೆ ವಾಯ್ಸ್ ಮೆಸೇಜಸ್ ನ ಕಳಿಸ್ತಾರೆ. ವಾಯ್ಸ್ ಮೆಸೇಜಸ್ ನನಗೆ ಇಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಬೇಕು ಅಂತ ಅಂದ್ರೆ ಕೆಲವೊಂದು ವಾಯ್ಸ್ ಮೆಸೇಜ್ಗಳನ್ನ ನಾನು ತೋರಿಸ್ತೀನಿ. ತುಂಬಾನೇ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ. ಸುಮಾರು ಜನ ಅಂತೂ ದೋಸಾ ಬ್ಯಾಟರ್ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಅನ್ಕೊಂಡೇ ಇರಲ್ಲ. ಹೊರಗಡೆ ಸಿಗುವಂತ ದೋಸಾ ಬ್ಯಾಟರ್ ಗಳಾಗಿರ್ಬೋದು, ಬೇರೆ ಪ್ರೀಮಿಕ್ಸ್ ಎಲ್ಲಾನು ಯೂಸ್ ಮಾಡಿದೀವಿ. ಆದ್ರೆ ನಿಮ್ಮಲ್ಲಿ ಸಿಗುವಂತ ಪ್ರೀಮಿಕ್ಸ್ ಪೌಡರ್ ಪರ್ಫೆಕ್ಟ್ ರೇಷಿಯೋದಲ್ಲಿ ಇರೋದ್ ಕಾರಣ ತುಂಬಾ ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತ ಹೇಳ್ತಾ ಇದ್ದೀರಾ. ಅಂಡ್ ನಾನು ಅಷ್ಟೇನೆ ಇದನ್ನೇನೆ ನಾವು ಎಮರ್ಜೆನ್ಸಿ ಇದ್ದಾಗ ಕೆಲವೊಂದ್ ದಿವಸ ಬೇಗ ತಿಂಡಿ ಮಾಡ್ಬೇಕು ಅಥವಾ ಎದ್ದಿದ್ ಒಂದೊಂದಿನ ಲೇಟ್ ಆಗುತ್ತೆ ಅಂತ ಅಂದಾಗ ಈ ಪ್ಯಾಕೆಟ್ಗಳನ್ನೇ ಒಂದೊಂದಿನ ಮಾಡಿ ನಾನು ದೋಸೆ ಮಾಡ್ಕೊಡ್ತಾ ಇರ್ತೀನಿ ತಿಂಡಿ. ಸೊ ಜಸ್ಟ್ ಆ ವಾಯ್ಸ್ ರೆಕಾರ್ಡಿಂಗ್ಸ್ ನ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ತುಂಬಾನೇ ದೋಸಾ ಪ್ರೀಮಿಕ್ಸ್ಗಳು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಅಂತ ಮೆಸೇಜಸ್ ಕಳಿಸ್ತಾ ಇದ್ದೀರಾ ನನಗೆ. ಹಾಯ್ ಕಾವ್ಯ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಸ್ಟಾಕ್ ರಿಸೀವ್ ಮಾಡಿ 2-3 ಡೇಸ್ ಆಯ್ತು. ನಾನು ವಿಡಿಯೋ ಯೂಟ್ಯೂಬ್ ನೋಡ್ಬಿಟ್ಟು ನಿನ್ನೆ ಅದೇ ಪ್ರೊಸೀಜರ್ ನಲ್ಲಿ ರಾಗಿ ದೋಸೆ ಮಾಡಿದೆ ಮಾರ್ನಿಂಗು. ಇವತ್ತು ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯ್ತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಎಲ್ಲೂ ಏನು ಒಂದು ಚೂರುನು ಅರಿಲಿಲ್ಲ ಅಥವಾ ಹಂಚಿಡಿಲಿಲ್ಲ, ಏನಿಲ್ಲ. ದೋಸೆ ಟೇಸ್ಟ್ ಚೆನ್ನಾಗಿರುತ್ತೋ ಇರಲ್ವೋ, ಬಟ್ ಹಂಚಲ್ಲಿ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ದೋಸೆ ಬಂದ್ರೆ ಅದೇ ಖುಷಿ. ತುಂಬಾ ಚೆನ್ನಾಗಿ ಬಂತು ದೋಸೆ. ಐ ಆಮ್ ವೆರಿ ಹ್ಯಾಪಿ. ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡಿಗೆಲ್ಲ ಹಾಕೊಟ್ಟೆ, ಅವರಿಗೂ ಬಾಕ್ಸ್ ಹಾಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಅದು ಇಟ್ಟು ಓಪನ್ ಮಾಡಿದ ತಕ್ಷಣ ಆ ಮಿಲ್ಲಲ್ಲಿ ಬೀಸಿದ್ದು ಘಮ ಬರ್ತಾ ಇತ್ತು ಹಿಟ್ಟಲ್ಲಿ. ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಅದು ನಾನು ಎಷ್ಟೋ ಜನದ್ದು ಈ ತರ ಬ್ಯಾಟರ್ ಮಿಕ್ಸ್ ಮಾಡೋದು ಇಟ್ಟು ತಗೊಂಡಿದೀನಿ. ಕೆಲವೊಮ್ಮೆ ಟೇಸ್ಟ್ ಆಗ್ಲಿ ಅಥವಾ ಹಂಚಲ್ಲಿ ಹಾಕಿದ ತಕ್ಷಣ ಬರೋದಾಗ್ಲಿ, ಅದೆಲ್ಲ ಆ ಕಡೆ ಈ ಕಡೆಗೆ ಬರೋದು 50-50. ಬಟ್ ಇದು ಹೇಗ್ ಬರುತ್ತೋ ಏನೋ ಅಂತ ಟೆನ್ಷನ್ ಅಲ್ಲೇ ನಾನು ಮಿಕ್ಸ್ ಮಾಡಿದೆ. ಯಾಕಂದ್ರೆ ರಾಗಿ ಅಲ್ವಾ, ಅಕ್ಕಿ ಆದ್ರೆ ಒಂದು ಬ್ಯಾಲೆನ್ಸ್ ಇರುತ್ತೆ, ಹೇಗ್ ಬರುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗ್ ಬಂತು. ಆಕ್ಚುಲಿ ನಾವೇನೇ ಮಾಡಕ್ ಹೋದ್ರು ಅಡ್ಗೆನ, ಅದ್ರಲ್ಲಿ ರೇಷಿಯೋಸ್ ಮೆಷರ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಪಕ್ಕಾ ಬರುತ್ತೆ. ನೀವ್ ಮಾಡಿದಂತಹ ರಾಗಿ ಹಿಟ್ಟಲ್ಲಿ ಮೇ ಬಿ ಆ ರೇಷಿಯೋ, ಆ ಮೆಷರ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರಿ ಅನ್ಸುತ್ತೆ. ಎಲ್ಲೂ ಏನು ಒಂದೇ ಒಂದು ದೋಸೆನೂ ಹರಿಲಿಲ್ಲ ರೀ. ತುಂಬಾ ಹಾಕಿದೆ, ತೆಳುಗೆ ಬಂತು. ಹೆಂಗ್ ಹಾಕ್ತಿವೋ ಹಂಗ್ ಬಂತು ದೋಸೆ. ಐ ಆಮ್ ರಿಯಲಿ ಹ್ಯಾಪಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಎಷ್ಟು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ರಿವ್ಯೂಸ್ಗಳಾಗಿರ್ಬೋದು ಅಥವಾ ಈ ರೀತಿ ನಮಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಪ್ರಾಡಕ್ಟ್ಸ್ನ ನಾವು ನಿಮಗೆ ತಲುಪಿಸ್ಬೇಕು ಅನ್ನೋ ಏನೋ ಒಂದು ಹುಮ್ಮಸ್ ಬರುತ್ತೆ ನಮಗೆ. ಇನ್ನೊಂದೇನು ಅಂತ ಅಂದ್ರೆ, ಯಾವತ್ತೂ ನಾವು ಕ್ವಾಂಟಿಟಿ ಬೇಸ್ಡ್ ಮೇಲೆ ನಾವು ಪ್ರಾಡಕ್ಟ್ಸ್ಗಳನ್ನ ಮಾಡಬಾರ್ದು. ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ದಾಗ ಅವರೇ ರಿಪೀಟೆಡ್ ಆರ್ಡರ್ಸ್ ಕೊಡ್ತಾ ಇರ್ತಾರೆ. ಸೊ ಅದನ್ನೇ ನಾನು ಮೇನ್ ಇದು ಮಾಡೋದು. ಯಾಕೆಂದರೆ ಮನೆಯಲ್ಲೇ ಎಲ್ಲನೂ ಪ್ರಿಪೇರ್ ಮಾಡೋದ್ರಿಂದ ಕ್ವಾಂಟಿಟಿ ನಾನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಏನೇ ಇದ್ರೂ ಮ್ಯಾಕ್ಸಿಮಮ್ 10 kg ಅಷ್ಟೇ ಮಾಡ್ಲಿಕ್ಕಾಗೋದು. ಅದರಲ್ಲಿ ಹಾಫ್ kg ನಾನು ಪ್ಯಾಕೆಟ್ಸ್ನ ಮಾಡ್ತೀನಿ ಅಂತ ಅಂದರೆ 10 kg, ಒಬ್ಬೊಬ್ರು 1 kg ತಗೋತಾರೆ, ಒಬ್ಬೊಬ್ರು ಟೇಸ್ಟ್ ನೋಡಲಿಕ್ಕೆ ಜಸ್ಟ್ ಹಾಫ್ kg ಅಂತ
ತಗೋತಾರೆ. ಒಂದು 20 ಜನಕ್ಕೆ ಮಾತ್ರ ನಾನು ಸರ್ವಿಸ್ ಕೊಡಬಲ್ಲೆ ಒಂದ್ ದಿನದಲ್ಲಿ. ಅಂಡ್ ನೆಕ್ಸ್ಟ್ ಡೇಗೆ ಮತ್ತೆ 10 kg ಆಗುವಷ್ಟು ನಾನು ಮಾಡಿಸ್ತೀನಿ. ಸೊ ಇದೇ ರೀತಿ ಸ್ಮಾಲ್ ಬ್ಯಾಚಸ್ ನಲ್ಲಿ ಮಾಡೋದ್ರಿಂದ ನಿಮ್ಗೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್ ನ ನಾನು ನಿಮ್ಗೆ ತಲುಪಿಸಿ ಕೊಡ್ತಾ ಇರ್ತೀನಿ. ತುಂಬಾ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಅಂಡ್ ತುಂಬಾ ಜನ ಏನಂತ ಅಂದ್ರೆ ರಿವ್ಯೂ ಕೊಡೋದ್ರಲ್ಲಿ ನಾವು ಹೊರಗಡೆ ಸಿಗುವಂತ ಮಾಲ್ಟ್ ಪೌಡರ್ ಯಾವುದನ್ನು ತರಿಸ್ತಾ ಇಲ್ಲ, ಇವಾಗ ನಿಮ್ಮಲ್ಲಿ ಸಿಗುವಂತ ರಾಗಿ ಮಾಲ್ಟ್ ಪೌಡರ್ಗಳನ್ನೇ ಉಪಯೋಗಿಸ್ತಾ ಇದೀವಿ ಮೇಡಮ್ ಅಂತ ಹೇಳಿ ತುಂಬಾ ಮೆಸೇಜಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕಂತೂ ಒಳ್ಳೆ ರಿವ್ಯೂ. ಮಕ್ಳುಗಳಿಗಂತೂ ಹೊರಗಡೆ ಸಿಗೋ ಅಂತ ಪ್ರಾಡಕ್ಟ್ಸ್ ಏನ್ ಟೇಸ್ಟ್ ಇದೆ ಅದ್ರಲ್ಲಿ ತುಂಬಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂಡ್ ಶುಗರ್ ಹಾಕಿರ್ತಾರೆ. ಅದೇ ರೀತಿ ಟೇಸ್ಟ್ ಇರಬೇಕು, ಆದ್ರೆ ಪ್ರಿಸರ್ವೇಟಿವ್ ಇರಬಾರ್ದು, ಆರ್ಟಿಫಿಷಿಯಲ್ ಫ್ಲೇವರ್ ಇರಬಾರ್ದು, ಕೆಮಿಕಲ್ಸ್ ಅಂತೂ ಇರಲೇಬಾರ್ದು ಮಕ್ಳು ತಗೊಳ್ಳೋ ಅಂತದ್ರಲ್ಲಿ ಅನ್ನೋ ಒಂದು ಬೇಸ್ ಇಟ್ಕೊಂಡು ನಾನ್ ತಯಾರು ಮಾಡಿರುವಂತ ಪ್ರಾಡಕ್ಟ್ಸ್ ತುಂಬಾನೇ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಅಂಡ್ ಇನ್ನೂ ಹೆಚ್ಚು ನಿಮ್ಗಳಿಗೆ ಒಳ್ಳೆ ಪ್ರಾಡಕ್ಟ್ಸ್ ನ ತಲುಪಿಸ್ಬೇಕು ಅಂತ ಅನ್ಕೊಂತಾ ಇದೀನಿ. ಅಂಡ್ ಇವತ್ತು ಹಾಕಿರುವಂತ ಸ್ಟೋರಿನಲ್ಲಿ ನೋಡಿದ್ರಿ, ಒಬ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಮಗಳಿಗೆ ಹಾಸ್ಟೆಲ್ಗೆ ಪ್ಲೀಸ್ ಚಟ್ನಿ ಪುಡಿ ಮಾಡ್ಕೊಡಿ ಅಂತ. ಸೊ ಅವ್ರ ರಿಕ್ವೆಸ್ಟ್ ಮೇರೆಗೆ ಇವತ್ತು ಒಂದ್ ಸ್ವಲ್ಪ ಚಟ್ನಿ ಪುಡಿಗಳನ್ನ ಮಾಡಿದೀನಿ. 2 ರೀತಿ ಚಟ್ನಿ ಪುಡಿ ಅವ್ರು ಕೇಳಿದ್ದು. ಒಂದು ನಮ್ಮ ಹಾಸನ್ ಸ್ಟೈಲು ಹುಚ್ಚಲ್ ಚಟ್ನಿ ಪುಡಿ, ಅಂದ್ರೆ ಈ ಕಡೆ ಕುಟ್ಟುಂಡಿ ಅಂತ ಹೇಳ್ತಾರೆ. ಅದು ರೊಟ್ಟಿಗಳ ಮೇಲೆ ಅಥವಾ ಯಾವುದೇ ರೀತಿ ಗೊಜ್ಜು ಸಾಂಬಾರ್ ಮೇಲೂ ಒಂದು ಸ್ಪೂನ್ ಹಾಕೊಂಡು ನೀವು ತಿಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದೊಂದು ಮಾಡಿದೀನಿ. ಅಂಡ್ ಇನ್ನೊಂದು ಕಡಲೆಬೇಳೆ ಚಟ್ನಿ ಪುಡಿ, ಅದಂತೂ ಎಲ್ಲರ ಫೇವ್ರೆಟ್. ಕಡಲೆಬೇಳೆ ಚಟ್ನಿ ಪುಡಿ ಯಾವತ್ತು ಏನು ರೊಟ್ಟಿಗೆ, ಚಪಾತಿಗೆ, ಪೂರಿಗಳಿಗೆ, ದೋಸೆಗಳಿಗೆ ಏನು ಚಟ್ನಿ ಮಾಡೋದಕ್ಕೂ ಟೈಮ್ ಇಲ್ಲ ಅಂತ ಅಂದಾಗ ಜಸ್ಟ್ ಚಟ್ನಿ ಪುಡಿಗೆ ಸ್ವಲ್ಪ ತುಪ್ಪ ಅಥವಾ ಮೊಸರು ಹಾಕೊಂಡು ಕಲ್ಸಿ ತಿಂದ್ರು ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್. ಅಂಡ್ ಎರಡೂ ರೆಸಿಪಿ ಒಳ್ಳೆ ತುಂಬಾ ಚೆನ್ನಾಗಿದೆ. ಮಾತ್ರ ಬೇಕು ಅಂತ ಅಂದಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ನೀವು. ಸೊ ಇದು ಹುಚ್ಚಲ್ ಚಟ್ನಿ ಪುಡಿ. ಹುಚ್ಚೆಳ್ಳು ನಿಮ್ಮೆಲ್ಲರಿಗೂ ತುಂಬಾನೇ ಗೊತ್ತು, ಎಲ್ಲರಿಗೂ ಇದು ಹೆಲ್ತ್ ಬೆನಿಫಿಟ್ಸ್ ಏನಿರುತ್ತೆ ಅಂತ. ಅಂಡ್ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ಹುಚ್ಚೆಳ್ಳು ಚಟ್ನಿ ಪುಡಿ ತುಂಬಾನೇ ಫೇಮಸ್. ಕೆಲವರಿಗೆ ಹುಚ್ಚೆಳ್ಳು ಏನು ಅಂದ್ರೇನೆ ಗೊತ್ತಿರೋದಿಲ್ಲ. ಅಂತವರು ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಇದನ್ನ ತಗೊಂಡು ಕ್ವಾಂಟಿಟಿ ಟೇಸ್ಟ್ ಮಾಡಿ ನೋಡಿ ಮತ್ತೆ ಬೇಕಾದ್ರೆ ನೀವು ಬಲ್ಕ್ ಅಲ್ಲಿ ಆರ್ಡರ್ ಮಾಡಬಹುದು. ಸೊ ಇವತ್ತು ನಾನು ಮಾಡಿರೋಂತ ಪ್ರಾಡಕ್ಟ್ ಹುಚ್ಚೆಳ್ಳು ಚಟ್ನಿ ಪುಡಿ. ಇದು ಆಲ್ರೆಡಿ ನಾವು ಅವ್ರಿಗೆ ಕಳಿಸಿದಾಗಿದೆ. 1 kg ಆರ್ಡರ್ ಕೊಟ್ಟಿದ್ರು. ಸೊ 1 kg ಅಂತ ಅಂದಾಗ ನಾವು ಕರೆಕ್ಟ್ ಆಗಿ 1 kg ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು 1 kg ಹುಚ್ಚೆಳ್ಳು ತರಿಸಿ ನಾನು ಪ್ರಿಪೇರ್ ಮಾಡಿದ್ದು ನನಗೆ ಸುಮಾರು ಒಂದು 2 kg ಆಗುವಷ್ಟು ಆಗಿದೆ. ಯಾಕೆಂದ್ರೆ ಅದರಲ್ಲಿ ನಾವು ಎಕ್ಸ್ಟ್ರಾ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ, ಮೆಣಸಿನಕಾಯಿ ಎಲ್ಲ ಹಾಕ್ತಿವಿ ಅಲ್ವಾ ಬೇರೆ ಬೇರೆ. ಸೊ ಕ್ವಾಂಟಿಟಿ ನಮಗೆ ಜಾಸ್ತಿ ಆಗುತ್ತೆ. ಸೊ ಮಿಕ್ಕಿದ್ದನ್ನ ನಾನು ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದು ಟೇಸ್ಟ್ ನೋಡ್ಬೇಕು ಅಂತ ಇದ್ರೆ ಖಂಡಿತ ಬೈ ಮಾಡಬಹುದು. 7795846794ಗೆ ವಾಟ್ಸ್ಆಪ್ ಮಾಡಿ ನೀವು ಇದನ್ನ ಪ್ರಾಡಕ್ಟ್ ನ ಬೈ ಮಾಡಬಹುದು. ರಾಗಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ರಾಗಿ ರೊಟ್ಟಿ, ರಾಗಿ ದೋಸೆಗೆಲ್ಲ ಸಖತ್ತಾಗಿರುತ್ತೆ. ಇನ್ನೊಂದು ಕಡಲೆಬೇಳೆ ಚಟ್ನಿ ಪುಡಿ. ಇದು ನಾನು 100 grams ನಲ್ಲಿ ಅವೈಲಬಿಲಿಟಿ ಇಟ್ಟಿದ್ದೀನಿ. ನೋಡಿ ಏನ್ ಕಲರ್ ಅಂತೂ ಸಖತ್ತಾಗಿ ಬಂದಿದೆ. ಇದ್ರ ಪ್ರೊಸೀಜರ್ ಸಹ ನಾನು ಮಧ್ಯ ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ನಾನು ಶೇರ್ ಮಾಡಿದ್ದೀನಿ ಹೇಗ್ ಮಾಡಿದ್ದು ಅಂತ. ಮನೆಯಲ್ಲೇನೆ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ರು ಪಾಪ ನಮ್ಗೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಮಾಡಿದ್ದು ಅಷ್ಟೇನೆ. ಸೊ ಪ್ರಾಡಕ್ಟ್ಸ್ ನ ಅವರಿಗೆ ಕಳ್ಸಿದಾಗಿದೆ. ಕಳ್ಸಿದ ಮೇಲೆ ರಿವ್ಯೂ ಕೊಡ್ತಾರೆ. ಸೊ ಅದನ್ನ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರೂ ಚಟ್ನಿ ಪುಡಿಗಳು ಬೇಕಿತ್ತು ಇವೆರಡು ಅಂತ ಅಂದ್ರೆ ಬೇಕಾದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಕಡಲೆಬೇಳೆ ಚಟ್ನಿ ಪುಡಿ ಫ್ರೆಶ್ ಆಗಿದೆ, ಸಖತ್ತಾಗಿದೆ. ಕಲರ್ ನೋಡ್ಬೋದು. ಇವತ್ತು ನನ್ನ ಮಗನು ಸಹ ಚಟ್ನಿನೂ ಮಾಡಿದೆ. ಚಟ್ನಿ ಪುಡಿನಲ್ಲೇನೆ ತುಪ್ಪ ಹಾಕಿಸ್ಕೊಂಡು ದೋಸೆಗೆ ಮನೆಯಲ್ಲೂ ಅದರಲ್ಲೇ ತಿಂದ. ಅಂಡ್ ಸ್ಕೂಲಿಗೆ ಬಾಕ್ಸಿಗೂ ಅವ್ನು ಕಡಲೆಬೇಳೆ ಚಟ್ನಿ ಪುಡಿ ಜೊತೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಸ್ಕೊಂಡು ಹಾಕಿಸ್ಕೊಂಡು ಹೋದ. ಅಷ್ಟು ಚೆನ್ನಾಗಿದೆ ಕಡಲೆಬೇಳೆ ಚಟ್ನಿ ಪುಡಿ. ಖಂಡಿತ ಟ್ರೈ ಮಾಡಿ. ಟೇಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅಂಡ್ ನನ್ನ ಪ್ರಾಡಕ್ಟ್ಸ್ ಗಳನ್ನ ನೀವು ಎಷ್ಟು ಜನ ಬೈ ಮಾಡಿದೀರಾ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಟೇಸ್ಟ್ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋದಿಲ್ಲ ನಾನು ಅಂತ. ಸೊ ಖಂಡಿತ ಬೈ ಮಾಡಬಹುದು. 100% ಅಲ್ಲ 200%, 1000% ಟೇಸ್ಟ್ ವೈಸ್ ಅಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ. ಸೊ ಇವತ್ತಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು 3 ಹೊಸ ಪ್ರಾಡಕ್ಟ್. ಒಂದು ಪ್ರೋಟೀನ್ ದೋಸಾ, ಎಳ್ಳು ಚಟ್ನಿ ಪುಡಿ. ಇದು ಒಂದು 1/4 kg ನಲ್ಲಿ ಅವೈಲೇಬಲ್ ಇದೆ. ನಿಮಗೆ ಬೇಕು ಅಂತ ಅಂದ್ರೆ ನಾನು 100 grams ನಲ್ಲೂ ಸಹ ಮಾಡಿ ಕೊಡ್ತೀನಿ. ಸೊ 1/4 kg ಅವರು ಕೇಳ್ಕೊಂಡಿದ್ರು 1 kg ಆಗೋಷ್ಟು. ಇನ್ ಮಿಕ್ಕಿದ್ದೆಲ್ಲ ನಾನು ಈ ರೀತಿ 1/4 kg ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬೇಕಂದ್ರೆ ನೀವು 100 grams ನಲ್ಲೂ ಸಹ ಅವೈಲೇಬಿಲಿಟಿ ತಗೋಬಹುದು. ಟೇಸ್ಟ್ ನೋಡಿ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಇನ್ನೊಂದು ಕಡಲೆಬೇಳೆ ಚಟ್ನಿ ಪುಡಿ. ಸೊ ಇವು 3 ನೀವು ಪರ್ಚೇಸ್ ಮಾಡಬೇಕು, ಹೊಸದಾಗಿ ಟ್ರೈ ಮಾಡಬೇಕು ಅಂತ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. 7795846794ಗೆ ವಾಟ್ಸ್ಆಪ್ ಮಾಡಿ ಬೈ ಮಾಡಿ. ಥ್ಯಾಂಕ್ ಯು.